ನನ್ನ ಆತ್ಮೀಯ ಸೋದರಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನು ಹೇಳೋದಿಷ್ಟೇ, ಹೋಮ್ ಮಿನಿಸ್ಟರ್ ಆಗಿರಿ, ಒಳ್ಳೆ ಕೆಲಸ ಮಾಡ್ರಿ ಅಂತ ನಮ್ಮ ಆಸೆ ಇದೆ. ಯಾಕೆ ನೀವು ಆರ್ ಎಸ್ ಎಸ್ಸಿಂದ ಬೆನ್ನೆತ್ತೀರಿ? ಆರ್ ಎಸ್ ಎಸ್ ಒಂದು ರಾಷ್ಟ್ರದ ಒಂದು ಸಂಘ, ರಾಷ್ಟ್ರ ನಿರ್ಮಾಣಕ್ಕೋಸ್ಕರ ಬಹಳಷ್ಟು ಕೆಲಸ ಮಾಡ್ತಾರೆ. ಏನೇನು ಕೆಲಸ ಮಾಡ್ತಾರೆ ಅಂತ ನಿಮಗೆ ಗೊತ್ತಿದೆ. ನಿಮಗೆ ಗೊತ್ತಿರಲಾರ್ದಂಥದ್ದು ಯಾವುದೂ ಇಲ್ಲ. ಎಲ್ಲೇ ವಿಪತ್ತು ಬಂದಂತಾಗ ಅವ್ರು ಬಂದು ನಿಂದ್ರಂಥ ಕೆಲಸವನ್ನು ಮಾಡ್ತಾರೆ. ಎಲ್ಲೇ ಭೂಕಂಪ ಆದಲ್ಲಿ ಅವ್ರು ಬಂದು ನಿಂದ್ರಂಥ ಕೆಲಸ ಮಾಡಿ, ಏನೋ ತೊಂದರೆ ಆದಂಥ ಸಂದರ್ಭದಲ್ಲಿ ಬಂದು ನಿಂದ್ರಂಥ ಕೆಲಸ ಮಾಡ್ತಾರೆ. ಕೊರೋನಾ ಆದಂಥಲ್ಲಿ ಬಂದು ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡೋಕ್ಕಿದ್ದಾರೆ. ಮತ್ತು ಅವ್ರೇನು ಬರೇ ಬಿ ಜೆ ಪಿಗೆ ನೀವು ಯಾರಂತ ಹೇಳಕ್ಕೆ ಹೋಗ್ಬೇಡ್ರಿ. ಸಂಘದವರು ಎಲ್ಲ ಕಡೆ ಇದ್ದಾರೆ. ಎಷ್ಟೋ ಜನ ಆಫೀಸರ್ಸ್ ಇದ್ದಾರೆ, ಎಷ್ಟೋ ಜನ ಪತ್ರಕರ್ತರಿದ್ದಾರೆ. ಎಲ್ಲರೂ ದೇಶಕ್ಕೋಸ್ಕರ ಯಾರು ಪ್ರೇಮ ಆದ ಅವರೆಲ್ಲರೂ ಅಲ್ಲಿ ಗುರುತಿಸೋಂಥ ಕೆಲಸ ಮಾಡಿದ್ದಾರೆ. ಅದ್ರ ಬದಲು ನೀವು ಬಿ ಜೆ ಪಿಗೆ ಇಷ್ಟರ ಬೆನ್ನತ್ತಿದ್ರೆ ಅಂತಂದ್ರೆ ನಿಜಕ್ಕೂ ಏನೋ ನಿಮ್ಗೆ ಅನುಕೂಲ ಆಗ್ತದೆ. ಬರೀ ಸಂಘಕ್ಕೆ ನೀವು ಬೆನ್ನತ್ತದು ಇದೆ. ಇವತ್ತು ನಾನು ಹೆಮ್ಮೆ ಅಂತ ಹೇಳ್ತೇನೆ. ನಾನು ಒಂದು ದಲಿತ ಸಂಘರ್ಷ ಸಮಿತಿಯಿಂದ DSS ಇಂದ ಬಂದಂಥವ್ನು ನಾನು. ನಮ್ಗೆ DG ಸಾಗರ್ ಅವರು, ಮಲ್ಲಿಕಾರ್ಜುನ ಕ್ರಾಂತಿಯವರು ಎಲ್ಲ ನಮ್ಮ ನಾಯಕರು. ಆ ಒಂದು ಸಂಘದಿಂದ ನಾನು ಬಂದಂಥವ. ನಾನು ಇವತ್ತು ಹೆಮ್ಮೆ ಅಂತ ಹೇಳ್ತೇನೆ. ನಾನು DSS ಇಂದ ಬಂದಿದ್ದೆ. ಇವತ್ತು RSS ಒಳ್ಳೆ ಕೆಲಸ ಮಾಡ್ತಂತ ಅದ್ರ ನಂಬಿದ್ದೇವೆ. ಹೊರತಾಗಿ ಅದನ್ನು ಕೆಟ್ಟ ಕೆಲಸ ಮಾಡಿದ್ರೆ ಫಸ್ಟ್ ನಾವೇ ಅದ್ರ ನಿಂತು ಇಲ್ಲ ಇದು ದಲಿತ ವಿರೋಧಿ ಇದೆ, ಇದು ಈ ವಿರೋಧಿ ಇದೆ ಅಂತ ನೀವೆಲ್ಲರೂ ಉದಾಹರಣೆಗಳು ಕೊಡ್ರಿ. ಅದಕ್ಕೆ ನಾವು ಉತ್ತರ ಕೊಡೋಂಥ ಕೆಲಸವನ್ನು ಮಾಡ್ತೀವಿ. ಅದು ಬಿಟ್ಟು ಸುಮ್ಮನೆ ಈಗ ನೀವು ಒಬ್ಬರು ಸಚಿವರು, ಅದ್ರಾಗ ಇಷ್ಟು ದಿನ ಖರ್ಗೆ ಸಾಹೇಬ್ರು ಮಗ ಅಂತೇಳಿ ನಿಮ್ಗೆ ಗುರುತಿಸ್ತಿದ್ರು. ಇವತ್ತು ನೀವು ಪ್ರಬಲವಾಗಿ ನೀವು ಬೆಳೆದಿದ್ರಿ, ನೀವು ಶಕ್ತಿಶಾಲಿಯಾಗಿ ನೀವು ಬೆಳೆದಿದ್ರಿ. ಬೆಳೆದಂಥ ಸಂದರ್ಭದಾಗ ನೀವ್ಯಾಕೆ ಒಂದು ಸಂಘದಿಂದ ಬೆನ್ನತ್ತಂಥ ಕೆಲಸ ಮಾಡೋದು? ನಿಮ್ಮ ಕೆಲಸ ನೀವು ಮಾಡಿರಿ. ನಿಮಗೆ ಅದೇನು ನಮ್ಮ RSS ಸಂಘ ಅಂತಂದ್ರೆ ರಾಜಕೀಯ ಸಂಘನಾ? ಇಲ್ಲ, ಆ ರಾಜಕೀಯ ಅದಕ್ಕೆ ಸಂಬಂಧ ಇಲ್ಲ. ಇವತ್ತು ಹಂಗಿರ್ತಾರೆ ವೈಯಕ್ತಿಕವಾಗಿ ನಿಮ್ಗೆ ದ್ವೇಷ ಇರ್ತಾರೆ, BJP ಅವ್ರ ಮೇಲೆ ಮಾಡಿರಿ. ಅದು ಬಿಟ್ಟು ಸುಮ್ಮನೆ ಕೆಲಸ ಮಾಡೋದು ಬಿಟ್ಟು ಬರೇ ಸಂಘ 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 ಅಂದ್ರೆ ನನ್ನ ಪ್ರಕಾರ ಯಾರೇ ಸಂಘದವ್ರಿಗಿಂತ ಕಟ್ಟ RSS ಯಾರಿದ್ದಾರೆ ಅವ್ರಿಗಿಂತ ಹೆಚ್ಚು ಪ್ರೀತಿ ಪ್ರಿಯಾಂಕ್ ಖರ್ಗೆ ಅವರೇ RSS ಮೇಲೆ ಇದ್ದಂಗೆ ಕಾಣ್ತಾ. ಯಾಕಂದ್ರೆ ಅವರೇ ಅಷ್ಟು ಜಪ ಮಾಡ್ತಾರೆ, ಅವರೇ ಅಷ್ಟು ಹೆಸರು ತೊಗೊತಿದ್ದಾರೆ, ಹೊರತಾಗಿ ಬೇರೆ ತೊಗೊತಿಲ್ಲ. ಅದಕ್ಕೆ ನನ್ನ ಸ್ನೇಹಿತರಿಗೆ ಅದು ಜಪ ಬಿಟ್ಟು ರಾಜ್ಯದ ಬಗ್ಗೆ ಒಳ್ಳೆ ಕೆಲಸ ಮಾಡೋಕ್ಕತ್ತೀರಿ, ಮಾಡಿರಿ. ನೀವು ಒಂದು ಒಳ್ಳೊಳ್ಳೆ ಕೆಲವೊಂದು ನಿಮ್ಮ ಇದರಲ್ಲಿ ಒಳ್ಳೊಳ್ಳೆ ಬದಲಾವಣೆ ತರಕತ್ರಿ, ಆ ಥರ ತೊಗೊಂಬರ್ರಿ, ಒಳ್ಳೆ ಕೆಲಸ ಮಾಡಿರಿ. ಇವತ್ತು ನೋಡಿರಿ ಕೃಷ್ಣ ಬೈರೇಗೌಡರು ಯಾವ ಥರ ಕೆಲಸ ಮಾಡೋಕ್ಕೆ, ಆ ಥರ ನೀವೆಲ್ಲ ಯುವಕರಿದ್ದವರು ಮುಂದಿನ ಪೀಳಿಗೆ ಮಾರ್ಗದರ್ಶಕರಾಗಬೇಕು. ಹೊರತಾಗಿ ಬರೇ ಒಂದು ಒಂದು ಇದನ್ನು ಮಾಡಿ ಬೇಡ, ಆ್ಯಂಟಿ ಪಬ್ಲಿಸಿಟಿ ಬೇಡ, ಒಳ್ಳೆ ಕೆಲಸ ಮಾಡಿ ಪಬ್ಲಿಸಿಟಿ ತೊಗೊಳ್ರಿ ಅಂತ ನನ್ನ ರಿಕ್ವೆಸ್ಟ್ ಅವ್ರಿಗೆ.